ಹೇಗಿದ್ದೀರಾ ಎಲ್ಲರೂ? ಒಬ್ಬ ಸಾಮಾನ್ಯ ರೈತನ ಮಗ ಸೌತ್ ಕೊರಿಯಾದ ಕೆ-ಪಾಪ್ ಇಂಡಸ್ಟ್ರಿಯ ಫೇಮಸ್ ಕೆ-ಪಾಪ್ ಐಡಲ್ ಆಗಿದ್ದು ಹೇಗೆ? ಹೌದು, ನಾವು ಮಾತಾಡ್ತಿರೋದು BTSನ ಒನ್ ಆಫ್ ದಿ ಫೇಮಸ್ ಮೆಂಬರ್ ಆದ ಟೇಯೋಂಗ್ ಬಗ್ಗೆ. ಹೌದು, ಆರ್ಮಿ ಅವರನ್ನ ಪ್ರೀತಿಯಿಂದ ವಿ ಅಂತ ಕರೀತಾರೆ. BTS ವಿ ಒಬ್ಬ ಸಾಧಾರಣ ರೈತನ ಮಗ ಮತ್ತು ಅವರು ಹುಟ್ಟಿದ್ದು ಡಿಸೆಂಬರ್ 30 ಸೌತ್ ಕೊರಿಯಾದಲ್ಲಿ. ಅವರಿಗೆ ಚಿಕ್ಕವರಿದ್ದಾಗಿಂದಲೂ ಹೊಲದ ಕೆಲಸಗಳಲ್ಲಿ ಬಹಳ ಆಸಕ್ತಿ ಇತ್ತು. ಅವರ ತಂದೆ ತಾಯಿಯರು ಹೆಚ್ಚು ಸಮಯ ಹೊಲದ ಕೆಲಸದಲ್ಲಿ ತೊಡಗಿದ್ದುದರಿಂದ ಮಕ್ಕಳ ಕಡೆ ಗಮನ ಹರಿಸಲಾಗುತ್ತಿರಲಿಲ್ಲ. ಹೀಗಾಗಿ ವಿಯನ್ನ ಅವರ ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ದರು. ವಿಗೆ ತಂದೆ ತಾಯಿ ಹೊರತುಪಡಿಸಿ ಒಬ್ಬ ತಮ್ಮ ಹಾಗೂ ತಂಗಿ ಇದ್ದಾರೆ. ಅಲ್ಲದೆ ವಿ ಚಿಕ್ಕ ವಯಸ್ಸಿನಿಂದಲೇ ತನ್ನ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದರಿಂದ ಅವನಿಗೆ ತನ್ನ ಅಜ್ಜಿಯ ಮೇಲೆ ಅಪಾರವಾದ ಪ್ರೀತಿ. ಇದು ಅಲ್ಲದೆ ಅವರ ಅಜ್ಜಿಗೆ ವಿ ಒಬ್ಬ ಸೆಲೆಬ್ರಿಟಿ ಆಗಬೇಕು ಅಂತ ಬಹಳ ಆಸೆ ಇತ್ತು. ಅದೇ ಕಾರಣಕ್ಕೆ ವಿ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಕೊಂಡರು. ಕಾಲ ಕಳೆಯುತ್ತಿದ್ದಂತೆ ಒಂದು ದಿನ ವಿ ತನ್ನ ಫ್ರೆಂಡ್ ಆಡಿಷನ್ಗೆ ಜೊತೆಗೆ ಹೋಗಿದ್ದ. ವಿ ಫ್ರೆಂಡ್ ಆಡಿಷನ್ ಕೊಟ್ಟು ವಿಗೂ ಆಡಿಷನ್ ಕೊಡೋದಕ್ಕೆ ಹೇಳಿದ. ವಿ ಟ್ರೈ ಮಾಡೋಣ ಅಂತ ಆಡಿಷನ್ ಕೊಟ್ಟ. ನಂತರ ಆಗಿದ್ದೇ ಬೇರೆ. ವಿ ಮನೆಯಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಸಂತೋಷ ಪಟ್ಟರು. ವಿ ಆಡಿಷನ್ ಸೆಲೆಕ್ಟ್ ಆದ. ಬಿಗ್ ಹಿಟ್ ಕಂಪನಿಯಲ್ಲಿ ಸೇರಿಕೊಂಡ ಮೇಲೆ ವಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಮೊದಲು ಎಲ್ಲರೂ ವಿಯನ್ನು ಇಗ್ನೋರ್ ಮಾಡುತ್ತಿದ್ದರು, ಹಾಗೆ ಅವಮಾನವೂ ಮಾಡುತ್ತಿದ್ದರು. ವಿಯನ್ನು ಲೆಕ್ಕಕ್ಕೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಆದಾಗಲೆಲ್ಲ ತನ್ನ ಅಜ್ಜಿ ಹೇಳಿದ ಕಥೆಯನ್ನು ನೆನೆಸಿಕೊಂಡು ಆ ನೋವನ್ನು ಮರೆಯುತ್ತಿದ್ದ. ಮುಂದೆ ಕಾಲ ಕಳೆದಂತೆ ವಿಯನ್ನ BTS ಮೆಂಬರ್ ಅಲ್ಲಿ ಒಬ್ಬ ಎಂದು ಪರಿಗಣಿಸಿದರು. ನಂತರ ವಿಗೆ ಆರ್ಟಿಸ್ಟ್ ಆಫ್ ದ ಇಯರ್ ಎಂಬ ಅವಾರ್ಡ್ ದೊರಕಿತು. ಆದರೆ ದುಃಖದ ಸಂಗತಿ ಎಂದರೆ ಆ ದಿನವೇ ವಿಯ ಅಜ್ಜಿ ಕೊನೆಯುಸಿರೆಳೆದಿದ್ದರು. ಆ ದಿನ ವಿ ಆ ಅವಾರ್ಡ್ನ ಅವರ ಅಜ್ಜಿಗೆ ಡೆಡಿಕೇಟ್ ಮಾಡಿದರು. ಮುಂದೆ ಅವರು ಅವರ ಪ್ರಯತ್ನದಿಂದ ಹೆಚ್ಚು ಫೇಮಸ್ ಆದರು. ಹಾಗೆ ವರ್ಲ್ಡ್ಸ್ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಜೀವನದಲ್ಲಿ ಅವಮಾನ ಮತ್ತು ಕಷ್ಟಗಳು ಯಾರನ್ನೂ ಕುಗ್ಗಿಸುವುದಕ್ಕೆ ಬರುವುದಿಲ್ಲ, ಬದಲಾಗಿ ಅವು ನಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡಿಸಲು ಬರುತ್ತವೆ ಎಂದು BTS ವಿ ತಿಳಿಸಿಕೊಟ್ಟರು. ಅದೇ ರೀತಿ ಈ ವಿಡಿಯೋ ಎಲ್ಲ ಆರ್ಮಿಗೂ ಇಷ್ಟ ಆಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.